ಹೇ ಹಾಯ್, ಆಫೀಸಿಗೆ ಲೇಟ್ ಆಯಿತಾ? ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕಾ? ಸೊ ಬನ್ನಿ, ನನ್ನ ಹತ್ರ ಒಂದು ಈಸಿ ರೆಸಿಪಿ ಇದೆ. ದಟ್ ಈಸ್ ಮ್ಯಾಕ್ ಆ್ಯಂಡ್ ಚೀಸ್. ಪಾಸ್ತಾದಲ್ಲಿ ಏನಾರ ಮಾಡ್ಕೋಬೇಕಾ? ಮತ್ತು ಇದು ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಬೇಗ ಆಗುತ್ತೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಒಂದು ಕಾದಿರೋ ಪ್ಯಾನ್ಗೆ ಬೆಣ್ಣೆ ಹಾಕ್ತಿದ್ದೀನಿ. ಬೆಣ್ಣೆ ಕರಗಲಿ. ಸೊ ಬೆಣ್ಣೆ ಕಾದಾದ್ಮೇಲೆ ಒಂಚೂರು ಗಾರ್ಲಿಕ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಗಾರ್ಲಿಕ್ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಗಾರ್ಲಿಕ್ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂಚೂರು ಆನಿಯನ್ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದು ಲೈಟಾಗಿ ಬ್ರೌನ್ ಆಗಲಿ, ನಾಟ್ ಇವನ್ ಬ್ರೌನ್, ಸ್ವಲ್ಪ ಗೋಲ್ಡಿಶ್ ಆಗಲಿ. ನಾನಿಲ್ಲಿ 1/2 ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಸ್ವೀಟ್ ಕಾರ್ನ್ ಕೂಡ ಹಾಕ್ಕೋಬೋದು, ಬಟ್ ನಾನು ಸ್ವೀಟ್ ಕಾರ್ನ ಸ್ಕಿಪ್ ಮಾಡಿದ್ದೀನಿ. ಈಗ ವೆಜಿಟೇಬಲ್ಸ್ ಎಲ್ಲ ಕ್ರಿಸ್ಪಿ ಆಗಿದೆ. ಇನ್ ದ ಮೀನ್ ವೈಲ್ ನಾನು ಇಲ್ಲಿ ಮೈದಾ ವಾಟರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಯೂಶ್ವಲಿ ಮೈದಾನ ನೀವು ಬೆಣ್ಣೆ ಹಾಕುವಾಗ ಫ್ರೈ ಮಾಡ್ಕೋಬೋದು, ಬಟ್ ನಾನಿಲ್ಲಿ ವಾಟರ್ ಆಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಮೈದಾ ವಾಟರ್ನ ನಾನು ಯೂಸ್ ಮಾಡ್ಕೊಳ್ತೀನಿ. ಸೊ ಇದೊಂಚೂರು ಬಾಯ್ಲ್ ಆಗಲಿ. ಇದು ಆಲ್ಮೋಸ್ಟ್ ಬಾಯ್ಲಿಂಗ್ ಸ್ಟೇಜಲ್ಲಿದೆ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಹಾಲು. ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಅಷ್ಟೇ ಮೈದಾ ವಾಟರ್ ಎಷ್ಟು ಎತ್ಕೊಂಡಿದ್ನೋ ಅದಕ್ಕೆ ಒಂಚೂರು ಜಾಸ್ತಿ ಹಾಲು ಎತ್ಕೊಂಡಿದ್ದೀನಿ, ಹಸಿ ಹಾಲು. ಸೊ ಇದು ಕ್ರೀಮಿ ಟೆಕ್ಸ್ಚರ್ ಸ್ಟಾರ್ಟ್ ಆಯ್ತು ನೋಡಿ. ಈಗ ಇಟ್ಸ್ ಲೈಕ್ ಕ್ರೀಮಿಯಾಗಿ ತುಂಬ ಚೆನ್ನಾಗಿದೆ ನೋಡೋಕ್ಕೇ. ಸೊ ಇದು ಕೂಡ ಬಾಯ್ಲ್ ಆಗಲಿ. ಓಕೆ, ಸೊ ಈಗ ನೋಡ್ತಿರ್ಬೋದು ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಇನ್ನೇನು ಇವಾಗ ಕುದಿಯುತ್ತೆ ಅನ್ನೋ ಟೈಮ್ಗೆ ನಾನಿಲ್ಲಿ ಆರ್ಗ್ಯಾನೋ ಯೂಸ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಆರ್ಗ್ಯಾನೋ ಹಾಕೋದ. ಸೊ ಇದ್ರ ಜೊತೆಗೆ ನಾನು ಚಿಲ್ಲಿ ಫ್ಲೆಕ್ಸ್ ಕೂಡ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಸ್ಪೈಸಿ ಬೇಕೋ ನೋಡಿಕೊಂಡು ಚಿಲ್ಲಿ ಫ್ಲೆಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಆದಷ್ಟು ನೀವು ಲೋ ಫ್ಲೇಮಲ್ಲೇ ಮಾಡಿ. ನೋಡ್ಬೋದು ಎಷ್ಟು ಕ್ರೀಮಿ ಟೆಕ್ಸ್ಚರಾಗಿ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದು ಚೀಸ್. ಸೊ ಇಲ್ಲಿ ನಾನು ಮಿಲ್ಕಿ ಮಿಸ್ಟ್ ಚೀಸ್ ಸ್ಲೈಸ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಆಲ್ಮೋಸ್ಟ್ ಒಂದು 3 ಸ್ಲೈಸ್ನ ಯೂಸ್ ಮಾಡ್ತಿದ್ದೀನಿ. ನಾನು ಇಲ್ಲಿ 3 ಚೀಸ್ ಸ್ಲೈಸ್ನ ಹಾಕಿದ್ದೀನಿ. ಸೊ ಅದು ಮೆಲ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಪಾಸ್ತಾ. ಸೊ ಇದು ಪಾಸ್ತಾ ನಾನು ಆಲ್ರೆಡಿ ಕುಕ್ ಮಾಡ್ಕೊಂಡಿದ್ದೀನಿ, ಬೇಯಿಸ್ಕೊಂಡು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು ಆಲ್ಮೋಸ್ಟ್ 80% ಬೇಯಿಸ್ಕೊಂಡ್ರೆ ಸಾಕು. ಸೊ ಅದು ಬೆಂದು ಕೂಲ್ ಆದಮೇಲೆ ಈ ಥರ ಆ್ಯಡ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಕುಕ್ ಆಗಲಿ. ಚೆನ್ನಾಗಿದೆಯಾ? ಸೊ ಈ ರೆಸಿಪಿ ನನಗೆ ನಮ್ಮ ಆಂಟಿ ಹೇಳ್ಕೊಟ್ಟಿದ್ದು.
ಸೊ ನೀವು ಟ್ರೈ ಮಾಡಿ ನಿಮ್ಮ ಆಂಟಿಗೆ ಸರ್ಪ್ರೈಸ್ ಕೊಡಿ. ಬಾಯ್.